ಸದ್ಗುರು ಪುಂಡಲಿಂಗೇಶ್ವರ ಮಹಾಪುರಾಣ ಇವತ್ತು ಮತ್ತು ನಾಳೆ ಕೇವಲ 2 ದಿವಸ. ಇನ್ನು ಮುಂದೆ ಅಂದ್ರೆ 3ನೇ ದಿವಸ ಮಹಾಮಂಗಲ ಧರ್ಮಸಭೆ ಇರ್ತದ. ಬಹಳ ಸುಂದರವಾಗಿ ಸಾಗಿಕೊಂಡು ಬಂದಿರುವಂತ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಮಹಾಪುರಾಣ ಹೇಳಿದಂತ ಕೇಳಿದಂತ ಭಕ್ತಿಯಿಂದ ತನುಮನ ಧನದಿಂದ ಸೇವೆಯನ್ನ ಮಾಡಿದಂತ ಎಲ್ಲ ಭಕ್ತರಿಗೆ ಏನನ್ನ ಕರುಣಿಸಿತು ಅಂದ್ರೆ ಪುಣ್ಯವನ್ನ ಕರುಣಿಸ್ತದೆ. ಪುಣ್ಯದ ಪ್ರಾಪ್ತಿಯನ್ನ ವರವಾಗಿ ನೀಡುತ್ತಾರೆ. ಪುಣ್ಯ ಗಳಿಸಬೇಕಾದ್ರ, ಪುಣ್ಯವನ್ನ ಪಡಿಬೇಕಾದ್ರ ಬಹಳ ದುರ್ಲಭ ಅದ ರೀ ಭೂಮಿ ಮೇಲೆ. ಒಳ್ಳೆಯ ಅನಿಸ್ಕೊಳ್ಬೇಕಾದ್ರ, ಒಳ್ಳೆಯ ಹೆಸರು ಗಳಿಸ್ಕೊಳ್ಬೇಕಾದ್ರ, ಒಳ್ಳೆಯ ವ್ಯಕ್ತಿ ಆಗಬೇಕಾದ್ರ ತನ್ನ ಕೊನೆಯ ಉಸಿರಿರುವ ತನಕ ಬಹಳ ಎಚ್ಚರಿಕೆಯಿಂದ ಜೀವನ ಮಾಡ್ಬೇಕಾಗ್ತದ. ಆದ್ರೆ ಕೆಟ್ಟವನ್ನ ಅನಿಸ್ಕೊಳ್ಳಕ, ಪಾಪವನ್ನ ಪ್ರಾಪ್ತಿ ಮಾಡಿಸಿಕೊಳ್ಳಕ್ ಒಂದು ಕ್ಷಣ ಸಾಕಂತ, 1 ಸೆಕೆಂಡ್. ಪಾಪ ಮತ್ತು ಪುಣ್ಯ ಇವೆರಡೂ ಒಂದೇ ತಾಯಿ ಮಕ್ಕಳಿದ್ದಂಗೆ. ಇವೆರಡು ಪುಣ್ಯ ಗಳಿಸಿದರೆ ಏನು ಸಿಗುತ್ತದ, ಏನು ಲಾಭ? ಪಾಪವನ್ನ ಮಾಡಿದ್ರೆ ಏನು ನಷ್ಟ? ಗದುಗಿನ ಪರಮ ಪೂಜ್ಯ ಪುಟ್ಟರಾಜ ಕವಿ ಶಿವಯೋಗಿಗಳು ಬಹಳ ಸುಂದರವಾಗಿ ಹೇಳಿದರು ಒಂದು ವಚನದೊಳಗೆ, ಪಾಪದ ಫಲವೇ ದುಃಖವಯ್ಯ, ಪುಣ್ಯದ ಫಲವೇ ಸುಖವಯ್ಯ. ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ ಪುಣ್ಯವ ಮಾಡಿ ಗಿಡಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ್ವರನ ಪೂಜೆಗೆ ಹೂಪತ್ರಿಯಾಗಿ ಸಲ್ಲಬಾರದೆನಿ ಹೀನ ಮಾನವ. ವಚನದೊಳಗೆ ಅರ್ಥವೂ ಅದ, ವಚನದೊಳಗೆ ಜೀವನದ ಉತ್ತರನೂ ಅದ. ನೀ ಭೂಮಿ ಮೇಲೆ ಹುಟ್ಟಿದೇನೆ ಮೇಲೆ ಪುಣ್ಯವನ್ನ ಮಾಡು.
ಪಾಪವನ್ನ ಮಾಡಿದ್ರ ನೀವು ಹುಳವಾಗಿ ಹುಟ್ಟುತ್ತೆ, ನರಕದೊಳಗ ಬೀಳತಿ ಅಂದ್ರವರು. ತಮ್ಮ ಭೂಮಿ ಮೇಲೆ ಮನುಷ್ಯನ ಜನ್ಮ ತಾಳಿ ಹುಟ್ಟಿದೆ, ಮಾನವನಾಗಿ ಹುಟ್ಟಿ ಬಂದಿದಿ, ನೀ ಯಾಕೆ ಪಾಪ ಮಾಡ್ತಿ? ಪಾಪ ಮಾಡಬೇಡ, ನೀ ಪಾಪ ಮಾಡಿದ್ರೆ ಹುಳವಾಗಿ ಹುಟ್ಟತಿ, ನರಕದೊಳಗೆ ಬೀಳ್ತಿ ಅಂತ ಹೇಳಿದ್ರು. ಪುಣ್ಯ ಮಾಡು. ಪುಣ್ಯ ಅಂದ್ರೆ ಯಾವುದಕ್ಕಂತಾರ್ರಿ? ಪುಣ್ಯ ಅಂದ್ರೆ ಎಲ್ಲಿ ಸಿಗುತ್ತದ? ಪುಣ್ಯ ಅಂದ್ರ ಬಹಳ ದೂರಲ್ಲ, ಬಹಳ ದೊಡ್ಡದಲ್ಲ. ಹಸಿದವನಿಗೆ ಕರೆದು ಒಂದು ತುತ್ತ ಅನ್ನ ನೀಡ್ತೀವಲ್ಲ, ಅದೇ ಪುಣ್ಯದ ಕಾರ್ಯ. ಬಾಯಾರಿ ಬಂದವನಿಗೆ ಒಂದಿಷ್ಟು ಕುಡಿಯಕ್ಕೆ ನೀರು ಕೊಡ್ತೀವಲ್ಲ, ಅದೇ ಪುಣ್ಯದ ಕಾರ್ಯ. ಕಷ್ಟದೊಳಗಿದ್ದಂಥ ವ್ಯಕ್ತಿಗೆ ನಮ್ಮ ಹತ್ರ ಇದ್ದಿದ್ರೊಳಗ ಒಂದಿಷ್ಟು ಸಹಾಯ ಮಾಡ್ತೀವಲ್ಲ, ಅದೇ ಪುಣ್ಯ. ಅದಕ್ಕೆ ಬಿಟ್ಟು ಮತ್ತೊಂದೇನೂ ಇಲ್ಲ. ಅಂತ ಪುಣ್ಯವನ್ನ ಮಾಡ್ರಿ. ನೀವು ಗಿಡ ಮರವಾಗಿ ಹುಟ್ಟಿ ಗುರುವಿನ ಪೂಜೆಗೆ ಹೂಪತ್ರಿಯಾಗಿ ಸಲ್ಲುತ್ತೀರಿ. ಪಾಪ ಅಂದ್ರ ಉಣುವಂತ ಅನ್ನದಾಗ ಮಣ್ಣು ಹಾಕೋದು, ಮತ್ತೊಬ್ಬರು ಹೊಟ್ಟೆ ಮ್ಯಾಲ ಹೊಡೆದು ತಾನು ಸಂತೋಷದಿಂದ ಇರೋದು, ಮತ್ತೊಬ್ಬರ ಕಣ್ಣಾಗ ಕಣ್ಣೀರು ಹಾಕಿಸ್ಕೊಂತ ಅವರ ಅಳುವಂಥದ್ದು, ದುಃಖ ಪಡುವಂಥದ್ದು, ಕಷ್ಟ ಪಡುವಂಥದ್ದು ನೋಡಿ ಸಂತೋಷ ಪಡ್ತಾನಲ್ಲ, ಅದೇ ಪಾಪ, ಮತ್ತೊಂದು ಯಾವುದೂ ಅಲ್ಲ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಯಾಕೆ ಮಹಾತ್ಮರಾದರು, ಶರಣರಾದರು, ಶಿವಯೋಗಿಗಳಾದರು? ಇವತ್ತು ಭಕ್ತರ ಮನೆಯೊಳಗ ಮನದೊಳಗ ದೇವರಾಗಿ ಸೂರ್ಯ ಚಂದ್ರರಿರುವ ತನಕ ಅಜರಾಮರವಾಗಿ ಉಳಿದರಂದ್ರ ಅವರ ಜೀವನದೊಳಗ ಈ ಭೂಮಿ ಮ್ಯಾಲ ಎಷ್ಟು ವರ್ಷ ಬದುಕ್ಯಾರ, ಎಷ್ಟು ವರ್ಷ ಜೀವನ ಮಾಡ್ಯಾರ, ಬದುಕಿರುವಷ್ಟು ದಿವಸನೂ ಕೂಡ ಪುಣ್ಯದ ಕಾರ್ಯವನ್ನ ಮಾಡಿ ಭಕ್ತರ ಕಣ್ಣೀರು ವರ್ಷದಕ್ಕ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಾಗಿ ಮೆರೆಯಾಕತ್ತಾರ. ಇವತ್ತ ಏನು ಕಿಮ್ಮತ್ತಿನ ಬಟ್ಟೆ ಉಟ್ಕೊಂಡ್ರ, ಕಿಮ್ಮತ್ತಿನ ಮನೆಯೊಳಗ ಜೀವನ ಮಾಡಿದ್ರ, ಏನ ಕಿಮ್ಮತ್ತಿನ ವಾಹನದೊಳಗ ತಿರುಗಾಡಿದ್ರ, ಏನ ಕಿಮ್ಮತ್ತಿನ ಆಭರಣಗಳನ್ನ ಮೈ ಮೇಲೆ ಹಾಕೊಂಡ್ರ, ಏನೇನು ಇಲ್ಲ. ಅದಕ್ಕೆ ಹೇಳ್ತಾರ ಒಬ್ಬ ಮಹಾತ್ಮರು, ರಾಜ ಮಹಾರಾಜರು ಈ ಮಣ್ಣನ್ನ ಆಳಿ ಇದೇ ಮಣ್ಣಿನೊಳಗ ಮರೆಯಾಗಿ ಹೋದರು. ರಾಜ ಮಹಾರಾಜರು ಮಣ್ಣನ್ನ ಆಳಿ ಇದೇ ಮಣ್ಣಿನೊಳಗ ಮರಿಯಾಗಿ ಹೋದರು. ಮಹಾತ್ಮರು, ಶರಣರು, ಶಿವಯೋಗಿಗಳು ಮಣ್ಣನ್ನ ಆಳಲಿಲ್ಲ, ಮಣ್ಣನ್ನ ಆಳಲಿಲ್ಲ, ಜಗದೊಳಗಿರುವಂತ ಮಾನವರ ಮನವನ್ನ ಆಳಿ ಮಾನವರ ಮನದೊಳಗ ಸೂರ್ಯ ಚಂದ್ರರಿರುವ ತನಕ ದೇವರಾಗಿ ಉಳಿದರೋ ಅವರೇ ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಪುಂಡಲಿಂಗ ಶಿವಯೋಗಿಗಳು ಎಂಥ ಭಾವನೆ, ಎಂಥ ಗುಣಗಳು, ಎಂಥ ಹೃದಯ ಶ್ರೀಮಂತಿಕೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳದಂದ್ರೆ, ಆ ವರ್ಷ ಜೋಳ ಬಿತ್ತಿರ್ತಾರ ಹೊಲದಾಗ, ಅವ್ರ ಹೃದಯ ಶ್ರೀಮಂತಿಕೆ ಎಂತದ ನೋಡ್ರಿ. ಜೋಳ ಬಿತ್ತಿರ್ತಾರ, ಮುಂದೆ ರಾಶಿ ಆಗತ್ತದ, ಬಹಳ ಸುಂದರವಾದಂಥ ಜೋಳದ ಬೆಳೆ ಆ ವರ್ಷ ಬಂತು. ಬಹಳಷ್ಟು ಹೆಚ್ಚಿನ ರೀತಿಯೊಳಗ ಜೋಳ ಬೆಳೀತಾರ ಸದ್ಗುರು ಪುಂಡಲಿಂಗೇಶ್ವರರು. ಜೋಳ ಬೆಳೆದಾಗ ಭಕ್ತರೆಲ್ಲ ಅಂತಾರಂತ, ಭಕ್ತ ಸಮೂಹ, ಯಪ್ಪ ಈ ವರ್ಷ ಜೋಳ ಬಹಳ ಬೆಳೆದಿರಿ, ಈ ವರ್ಷ ಜೋಳ ಬಹಳಷ್ಟು ಬೆಳೆದಿರಿ, ಮತ್ತೆ ಇವನು ಒಯ್ದು ಏನು ಮಾಡಮ್ರಿ, ಏನು ಮಾರಾಮಿ, ಏನು ಇಡಮಿ, ಏನು ಮಾಡಮ್ರಿ? ಬ್ಯಾಡಪ್ಪ, ಈಗ ಜ್ವಾಳಕ್ಕ ಬೆಲೆ ಇಲ್ಲ, ಧಾರಣೆ ಬಹಳ ಕಡಿಮೆ ಅದ, ಮತ್ತೆ ಈಗ ಒಯ್ದು ಮಾರಿದ್ರು ಕೂಡ ಲಾಭ ಆಗಂಗಿಲ್ಲ, ಈಗ ಮಾರೋದು ಬೇಡ, ಹಾಗೆ ಅಂತಿರ್ತೀವಿ. ಹಾಗೆ ಅಂತಿರ್ತೀವ್ರಿ. ಜ್ವಾಳ ಇಂಥ ಎಲ್ಲ ದವಸ ಧಾನ್ಯ ಹಾಕಿಡಕ್ ಈಗೆಲ್ಲರ ಮನ್ಯಾಗ ಅವು ಜರ್ಮನ ಸ್ಟೀಲೇನು ಇದನ್ನೇ ಬಂದವ್ರಿ, ಮ್ಯಾಳೆ ಮೇಲೆ ಅದು ಇಟ್ಟಿರ್ತಾರ. ನಾ ಭಾಳ ಕಡಿಮೆ ನೋಡಿದ ಮಹಾರಾಷ್ಟ್ರದಾಗ ಭಾಳ. ಅವಕ್ಕೇನಂತೀರಿ, ಡಬ್ಬಿ ಅಂತ ನಾವು ಕರಿತೀವಿ, ನೀವೇನಂತೀರೋ ಗೊತ್ತಿಲ್ಲ. ಅದ್ರೊಳಗೆ ದವಸ ಧಾನ್ಯ ಕೂಡಿಡ್ತೀವಿ, ಅಂದ್ರೆ ಹುಳ ಹತ್ತಂಗಿಲ್ಲ, ಹಾಳಾಗಂಗಿಲ್ಲ, ನೀರು ಹತ್ತಂಗಿಲ್ಲ, ಕೆಡಂಗಿಲ್ಲ ಅಂತ ಇಡ್ತೀವಿ. ಅವಾಗೆಲ್ಲ ಹಿಂದಿನ ಕಾಲಕ್ಕೆ ಹಗೆವ್ ಅಂತಿರ್ತೀವಿ. ಹಗೆವದೊಳಗೆ ಅವು ಎಂತಿಂತ ಹಗೆವ್ ಅಂದ್ರೆ 100, 200, 300 ಚೀಲ ಜ್ವಾಳ ಹಿಡಿಯುವಂಥ ದೊಡ್ಡ ದೊಡ್ಡ ಹಗೆವ್.
ಬ್ಯಾಡ್ರಿಪ್ಪ, ಮಾರೋದು ಬೇಡ. ಚಲೋ ಬೆಲೆ ಬರ್ತದ, ಮುಂದೊಂದು ದಿನ ಬಹಳ ಕಿಮ್ಮತ್ತು ಬರ್ತದ. ಅನ್ನಕ್ಕೆ ದುಡ್ಡಿಗಿಂತ ಹೆಚ್ಚಿನ ಕಿಮ್ಮತ್ತ ಉಣುವಂತ ಅನ್ನಕ್ಕೆ ಬರ್ತದ. ಮಾರೋದು ಬೇಡ್ರಿಪ್ಪ, ಜೋಳವನ್ನ ಹಗೆಯುವುದೊಳಗ ಹಾಕಿ ಕೂಡಿಡ್ರಿ. ಇದು ಸರಿಸುಮಾರು ಯಾವಾಗ ಹೇಳಿದ ಮಾತಂದ್ರೆ 1970 ಆಸುಪಾಸಿನೊಳಗೆ ಹೇಳಿದಂತ ಮಾತಿದು. 1970ನೇ ಇಸ್ವಿ ಅಂದ್ರೆ ಈಗ ಎಷ್ಟು 2026, ಸುಮಾರು 55-56 ವರ್ಷದಿಂದ ಹೇಳಿದಂತ ಮಾತಿದು ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಆಯ್ತ್ರಿಪ್ಪ ಅಂಥೇಳಿ ಭಕ್ತ ಸಮೂಹ ಜೋಳ ಒಯ್ದು ಹಗೆಯೋದೊಳಗ ಕೂಡಿಟ್ಟಾರ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮೊದಲೇ ಹೇಳಿದ್ರಂತ, ಮುಂದೊಂದು ಕಾಲ ಬರ್ತದ, ಮುಂದೊಂದು ದಿನ ಬರ್ತದ, ಉಣುವಂತ ಜ್ವಾಳಕ್ಕೆ ಬಹಳ ಕಿಮ್ಮತ್ತು ಬರ್ತದ, ಮಾರಬೇಡ್ರಿಪ್ಪ, ಚಲೋ ರೇಟ್ ಬರ್ತದ, ಚಲೋ ಧಾರಣಿ ಬೆಲೆ ಬರ್ತದ, ಮಾರಬೇಡ್ರಿ ಅಂತೇಳಿ ಹಗೆಯೋದೊಳಗೆ ಕೂಡಿಟ್ಟಿರು. ಮುಂದ 1971-72ನೇ ಇಸ್ವಿಯೊಳಗೆ ಭೀಕರ ಬರಗಾಲ ಬಿತ್ತು. ಭೀಕರ ಬರಗಾಲ, ಜನರಿಗೆ ಉಣಾಕ ಅನ್ನ ಸಿಗಲಾಗ್ಯದ. ನಾವು ಎಷ್ಟು ಹುಚ್ಚದೀವಿ ಅಂದ್ರೆ ಈಗಿನ ಕಾಲ, ಈ ಕಲಿಯುಗದಾಗ ಅಂದ್ರ ಉಣುವಂತ ಜ್ವಾಳ ಒಂದು ಸೇರ ಅಥವಾ ಒಂದು ಕೆಜಿಗೆ ಎಷ್ಟು ಅದಾವ್ರಿ ಮಾರ್ಕೆಟ್ನಾಗ ಬೆಲೆ? 50-100 ರೂಪಾಯಿ ಒಳಗ, ಆಸುಪಾಸಿನೊಳಗ. ಒಂದು ಸೇರು ಜ್ವಾಳ ಆಗಲಿ, ಒಂದು ಕೆಜಿ ಜ್ವಾಳ ಆಗಲಿ. ಅದು ಏನು ಮಾಡ್ತೀವಿ? ಜ್ವಾಳ ತಂದು ಹಿಟ್ಟು ಮಾಡಿ ರೊಟ್ಟಿ ಮಾಡಿಕೊಂಡು ಅಥವಾ ನುಚ್ಚು ಮಾಡಿಕೊಂಡು ಊಟ ಮಾಡ್ತೀವಿ. ಅಂತ 50-60 ರೂಪಾಯಿ 100 ರೂಪಾಯಿಗೆ ಸಿಗುವಂತ ಜ್ವಾಳ ತಗೊಳಕ್ಕೆ ಹಿಂದ ಮುಂದೆ ವಿಚಾರ ಮಾಡ್ಕೋಕತ್ತೀವಿ. 1.5 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 3 ಲಕ್ಷ ಆಗಲಕ್ಕ ನಾ ಬಂಗಾರ ತಗೋತೀನಿ, ಬಂಗಾರ ಮೈ ಮೇಲೆ ಹಾಕೋತೀನಿ ಅಂತೇಳಿ ಅದ್ರ ಬೆನ್ನು ಹತ್ತೀವಿ. ನೋಡಮ್ಮ, ಹಸುವಾದಾಗ ಬಂಗಾರ ಊಟ ಮಾಡಕ್ ಬರ್ತದೇನ್ರಿ? ಬರೇ ಮೈ ಮ್ಯಾಲ ಒಂದಿಷ್ಟ ಅಂದ ಚಂದವಾಗಿ ಆನಂದವಾಗಿ 4 ಮಂದಿ ಕಣ್ಣಿಗೆ ಚಂದ ಕಾಣುವಂತ ಒಂದು ಆಭರಣಕ್ಕೆ ಕೊಡುವಂತ ಕಿಮ್ಮತ್ತ, ಬೆಲೆ, ಗೌರವ ನಾವು ಉಣುವಂತ ಅನ್ನಕ್ಕೆ ಕೊಡಲಾಗಿವೆ. ಅದಕ್ಕೆ ನಾವೆಲ್ಲ ಉಣಕ ಚಲೋ ಅನ್ನನೇ ಸಿಗಲಾಗ್ಯದ. ಜವಾರಿ ಊಟ ಅವಾಗ ಹಂಗಿತ್ತು, ಹ್ಯಾಬ್ರಿಡ್ ಊಟ ಈಗ ಹೆಂಗದ ರೀ? ಅವಾಗ ಜ್ವಾಳದಾಗ ಏನ್ರಿ ಯಾವ್ದಾರ ಬ್ಯಾರೆದ ದವಸದಾನೆ ಮಿಕ್ಸ್ ಮಾಡ್ತೀರಾನ? ಏನೂ ಇಲ್ಲ. ಈಗ ಒಂದು ಸೇರ ಜ್ವಾಳಕ್ಕೆ 3 ಸೇರು ಅಕ್ಕಿ ಹಾಕೊಂಡು ಬೀಸ್ಕೊಂಡು ಬರೋದು. ಅವು ಜ್ವಾಳದ ರೊಟ್ಟಿ ಅಲ್ಲ, ಅಕ್ಕಿ ರೊಟ್ಟಿನೇ ಅವು. ಮತ್ತು BP ಶುಗರ್ ಬರ್ಲಾರ್ದೆ, ಹಾರ್ಟ್ ಬರ್ಲಾರ್ದೆ ಏನು ಬರ್ಬೇಕು? ಬ್ಯಾಡ ಅನ್ನಷ್ಟು ಎಣ್ಣೆ ಹಾಕೊಂಡು ನಾನಾ ರೀತಿ ಅಡಿಗೆ ಉಣೋದು. ಮುತ್ಯ ನನಗೆ ಶುಗರ್ ಬತ್ತು, BP ಬತ್ತು, ಹಾರ್ಟ್ ಬತ್ತು ಅನ್ನೋದು. ಒಂದೇ ಮಾತಿನಾಗ ಹೇಳ್ಬೇಕಂದ್ರೆ ಈ ಶರೀರದೊಳಗ ಈ ವಯಸ್ಸಿನಾಗ ಒಂದಿಷ್ಟು ಶಕ್ತಿ ಇರ್ತದ, ರಕ್ತ ಕುದೀತಿರ್ತದ, ಶರೀರ ಎಲ್ಲಾ ರೀತಿಯೊಳಗ ನಮ್ಮ ಮಾತು ಕೇಳ್ತಿರ್ತದ, ನಾವ್ ಹೇಳ್ದಂಗೆ ಕೇಳ್ತಿರ್ತದ. ಇವಾಗ ಹೆಂಗಿರ್ಬೇಕಂದ್ರೆ ನಾವು ಶರೀರ ನಮ್ಮ ಮಾತು ಕೇಳಬಾರ್ದು. ಚಲೋ ಶಕ್ತಿ ಇದ್ದಾಗ, ವಯಸ್ಸಿದ್ದಾಗ ಶರೀರದ ಮಾತು ನಾವು ಕೇಳಬೇಕು. ಅಂದ್ರ ಊಟ ಮಾಡಕ್ ಕೂತಾಗಿನ ಒಂದು ಅರ್ಧ ರೊಟ್ಟಿ ಹಸು ಬಿರ್ಲಕ್ಕಾಗೆ ಕೈ ತಕ್ಕೋಬೇಕು. ಅಂದ್ರೆ ಶರೀರದ ಮಾತು ನಾವು ಕೇಳ್ದಂಗ. ಇದೇನ ಮಾಡ್ತದ ಅಂತೇಳಿ ಅರ್ಧ ರೊಟ್ಟಿ ಉಣೋದ್ರ ಬದಲು ಇನ್ನ 2 ರೊಟ್ಟಿ ಸಾಕಂದ್ರೆ ಉಂಡಿವಿ ಅಂದ್ರೆ ಈಗ ಶರೀರದ ಮಾತು ನಾವು ಕೇಳಂಗಿಲ್ಲ. 60-70 ವರ್ಷ ಆಯ್ತು ಅಂದ್ರೆ ಶರೀರ ನಮ್ಮ ಮಾತು ಕೇಳಂಗಿಲ್ಲ. ಇಷ್ಟೇ ವ್ಯತ್ಯಾಸ. ಚಲೋ ಬೆಲೆ ಬರ್ತದ, ಭೀಕರ ಬರಗಾಲ, ಜನರಿಗೆ ಉಣಾಕ ಜ್ವಾಳ ಸಿಗಲಾಗ್ಯಾವ. ಜ್ವಾಳದ ಬೆಲೆ ಚಲೋ ರೇಟಿಗೆ ಬಂದದ, ಚಲೋ ಧಾರಣೆ ಬಂದದ. ಭಕ್ತ ಸಮೂಹ ಬಂದು ಸದ್ಗುರು ಪುಂಡಲಿಂಗ ಶಿವಯೋಗಿಗಳಿಗೆ ಕೇಳ್ತಾರಂತ, ಅಪ್ಪೋರೆ ನೀವು ಅಂದಂಗ ಆಯ್ತ್ರಿ, ಈ ವರ್ಷ ಚಲೋ ಧಾರಣೆ ಅದ ರೀ ಜ್ವಾಳಕ್ಕೆ. ಹುಡುಗರು ಏನು ಗಲಾಟೆ ಮಾಡಕತ್ತವ್ರಿ ಇವತ್ತ? ಅವ್ರಿಗೆ ಯಾರೇ ಒಬ್ಬರು ದೊಡ್ಡವ್ರನ್ನು ಗಪ್ ಕೊಡಿಸಲ್ಲ. ಅಂದ್ರ ನಾವು ಹೇಳೋ ಉದ್ದೇಶನು ಅದೇ ಹೇಳ್ಬೇಕತ್ತಲ್ಲ. ಲಕ್ಷ್ಯ ಮಾತು ಆ ಕಡೆ ಹೋಗ್ತದ್ರಿ, ಮನಸ್ಸು ಆ ಕಡೆ ಹರಿದು ಹೋಗ್ತದ. ಮನಸ್ಸ ಮಂಗೆ ಇದ್ದಂಗದು. ಸುಮ್ಮ ಕೂಡ ಅನ್ನೋದು ನನ್ನ ಲಾಭಕ್ಕಲ್ಲ, ನಿಮ್ಮ ಲಾಭಕ್ಕೆ. ನಾ ಹೇಳಿದ ಗೊತ್ತಾಗಬೇಕಿಲ್ಲ, ಚಂದ ತಿಳಿತದಿಲ್ಲ, ತಿಳಿಬೇಕಿಲ್ಲ, ಅವ್ರಿಗೆ ಗಪ್ ಕೊಡಿಸ್ಬೇಕು.
ಅಪ್ಪೋರೆ ಈ ವರ್ಷ ಜ್ವಾಳಕ್ಕ ಚಲೋ ಧಾರಣಿ ಅದ, ಚಲೋ ರೇಟ್ ಬಂದದ. ಈ ವರ್ಷ ಜ್ವಾಳ ಒಯ್ದ ಅಡತ್ಯಾಗ ಮಾರಿದೀವಂದ್ರ ಮಾರ್ಕೆಟ್ನ್ಯಾಗ ಇಟ್ಟು ಮಾರಿದೀವಂದ್ರ ಚಲೋ ಬೆಲೆ ಬರ್ತದ್ರಿ, ಬಹಳ ದುಡ್ಡು ಬರ್ತದ್ರಿ. ಈ ವರ್ಷ ಹಗೆವುದಾಗಿನ ಜ್ವಾಳ ತೆಗೆದು ಮಾರಾಮ್ರಿ. ಹೌದ್ರಿಪ್ಪ, ಚಲೋ ರೇಟ್ ಬರ್ತದ, ಬಹಳ ರೊಕ್ಕ ಬರ್ತಾವಲ್ಲ, ಹಂಗಿದ್ರ ತೆಗೀರಪ್ಪ ಹಗೆವುದನ್ ಜ್ವಾಳ. ಪುಂಡಲಿಂಗ ಶಿವಯೋಗಿಗಳಂತ. ಹೌದ್ರಿಪ್ಪ, ಈ ವರ್ಷ ಚಲೋ ರೇಟ್ ಅದ, ಚಲೋ ಧಾರಣಿ ಅದ ಅಂತೀರಿ, ಹಂಗಿದ್ರೆ ತೆಗೀರಿ ತೆಗೀರಿ, ಬೇಗ 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 ಹಗೆವುದಾಗಿನ ಜ್ವಾಳ ತೆಗೀರಿ, ಜಲ್ದಿ ಜಲ್ದಿ. ಇಟ್ಟು ಹೇಳೋದೇ ತಡ, ನಾ ಮುಂದ ತಾ ಮುಂದ ಅಂತ ಹೇಳಿ ಬಡ ಬಡ ಜ್ವಾಳ ಹಗೆವುದನ್ ತೆಗೆದದ, ಚೀಲದಾಗ ತುಂಬೋದದ, ಮುಟ್ಟಿ ಕಟ್ಟೋದದ, ಹೊಲಿಯೋದದ ಚೀಲ. ಸಾಲಾಗಿ ಹಗೆವುದಾಗಿನ ಜ್ವಾಳ ತೆಗೆದು ಚೀಲದಾಗ ತುಂಬಿ ಹೊಲ್ದಿಟ್ಟಾರ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳಂತಾರಂತ, ಏನ್ರಿಪ್ಪ ಜ್ವಾಳ ತೆಗದ್ರಿ ಇಷ್ಟು? ಹ್ಞೂ ತೆಗ್ದಿವ್ರಿಪ್ಪ. ಎಷ್ಟು ತೆಗದಿರಿ? ಹ್ಞೂ ಇಷ್ಟು ತೆಗದಿರಪ್ಪ. ಹಾ, ಹಂಗಿದ್ರ ವೈರಿ ಗಿರಣಿಗೆ ಬೈದು ಹಿಟ್ಟು ಬೀಸ್ಕೊಂಡು ಬರ್ರಿ, ಬೈದು ನುಚ್ಚು ಒಡಿಸ್ಕೊಂಡು ಬರ್ರಿ. ಜ್ವಾಳ ಏನ ಹಗೆವುದಾಗಿನ ತೆಗದಿರಲ್ಲ, ಆ ಜ್ವಾಳ ತಗೊಂಡು ಹೋಗಿ ಗಿರಣಿಯಾಗ ಹಿಟ್ಟು ಬೇಯಿಸ್ಕೊಂಡು ಬಂದು ನುಚ್ಚು ಒಡಿಸ್ಕೊಂಡು ಬಂದು, ಏನ ಜನ ಉಣಾಕಾನ ಸಿಗಲಾಗ್ಯದನ್ನಾಗತ್ತಾರಲ್ಲ, ಹಸಿವಿನಿಂದ ಬಳಲಾಗತ್ತಾರಲ್ಲ, ಆ ಜನರಿಗೆಲ್ಲ ಕರೆದು ರೊಟ್ಟಿ ಮಾಡಿ ನುಚ್ಚು ಮಾಡಿ ಸಾಕನಂಗ ಹೊಟ್ಟಿ ತುಂಬ ಅಡಿಗೆ ಮಾಡಿ ಊಟ ಮಾಡಿಸ್ರಿ ಅಂದ್ರೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಈಗ ಬಂತು ನೋಡ್ರಿಪ್ಪ ಕಿಮ್ಮತ್ತದಕ್ಕ, ಈಗ ಬಂತು ಚಲೋ ರೇಟ. ವೈರಪ್ಪ ವೈರಿ, ಜಲ್ದಿ ಒಯ್ದು ಜ್ವಾಳ ಬೀಸ್ಕೊಂಡು ಬಂದು ನುಚ್ಚು ಒಡಿಸ್ಕೊಂಡು ಬಂದು ನುಚ್ಚು ಮಾಡಿ ರೊಟ್ಟಿ ಮಾಡಿ, ಏನು ಹಸಿವಿನಿಂದ ಒದ್ದಾಡಕತ್ತಾರ ಜನ, ಕರೆದು ಸಾಕನಂಗ ಅವರಿಗೆ ರೊಟ್ಟಿ ಮಾಡಿ ಊಟ ಮಾಡಿಸ್ರಿ, ನುಚ್ಚು ಮಾಡಿ ಉಣಿಸ್ರಿ ಅಂತೇಳಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳನ್ನ ಹೇಳ್ತಾರಂದ್ರ, ಸ್ವಾರ್ಥದ ಬದುಕಲ್ಲ, ನಿಸ್ವಾರ್ಥದ ಬದುಕ. ಅವ್ರ ಚಾರಣೆ ಎಷ್ಟು ಗುಣರೇ ನಾವು ಕಲಿಬೇಕು. ಅವ್ರಂಗ ಪೂರಾ ಬೇಡ, ಅವ್ರದ್ದು ಒಂದು ಅಂಶರೇ ಕಲ್ತೀವಿ. ಅಂದ್ರೆ ಏನಿಲ್ಲ, ಒಂದು ಅಂಶ ಅಂದ್ರ ನಮಗ್ ಕೊಟ್ಟನ ಮುತ್ತಿವರ ನಮ್ಮ 3 ಹೊತ್ತು ಉಣಾಕ ಉಡಾಕ ತೊಡಾಕ ಏನೂ ಕಡಿಮೆ ಇಟ್ಟಿಲ್ರತ್ತ. ಮನಸ್ಸ ಪೂರಕ ಇದೇ ನಾಲಿಗೆಯಿಂದ ನುಡಿತೀವಿಲ್ಲ, ಇದೇ ಬಾಯಿಂದ ಮಾತಾಡ್ತೀವಿಲ್ಲ. ಹೌದು, ಕೊಟ್ಟಾನ 3 ಹೊತ್ತು ಉಣಾಕ ಉಡಾಕ ತೊಡಾಕ ಇರಾಕ ನೆಮ್ಮದಿ ಜೀವನ ಮಾಡಾಕ ಸಾಕ ನಂಗೆ ಕೊಟ್ಟಾನ. ಉಂಡು ಒಟ್ಟು ಆನಂದದಿಂದ ಇದ್ದು ಹಸಿದವ್ರಿಗೆ ಕರೆದು ಒಂದು ತುತ್ತು ದಾನ ಮಾಡಿ, ಹಸಿದವ್ರಿಗೆ ಕರೆದು ಒಂದ್ ತುತ್ತು ಊಟ ಮಾಡಿಸ್ರಿ. ಹಸಿದವ್ರಿಗೆ ಕರೆದು ದಾನ ಮಾಡಿದೀವಂದ್ರ, ಹಸಿದವ್ರಿಗೆ ಕರೆದು ಒಂದ್ ತುತ್ತು ಉಣಿಸ್ದೀವಂದ್ರ ಏನ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪುರಾಣ ಕೇಳಾಕತ್ತೀವಲ್ಲ, ಕೇಳಿದಕ್ಕೂ ಸಾರ್ಥಕ ಆಗತ್ತದ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಆಶೀರ್ವಾದನ ನಮಗಾಗುತ್ತದೆ. ಮುಂದೆ ದಾಸೋಗ ನಡೆದದ, ಉಣಸಾಕತ್ತಾರ, ತಿನ್ಸಾಕತ್ತಾರ. ಒಂದು ದಿವಸ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಪ್ರಸಾದಕ್ಕೆ ಕುಂತಿದ್ರು. ಪ್ರಸಾದಕ್ಕೆ ಕುಂತಿರ್ತಾರ. ಪ್ರಸಾದಕ್ಕೆ ಕುಂತಾಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಿಗೆ ಪ್ರಸಾದವನ್ನ ನೀಡೋದು, ಊಟಕ್ಕೆ ಕೊಡೋದು ಯಾರ ಕೆಲಸ ಅಂದ್ರ ಚಿನ್ಮಯ ಮೂರ್ತಿ ತ್ರಿಮೂರ್ತಿ ಶಿವಯೋಗಿಗಳ ಕಾಯಕವನ್ನ ಮಾಡ್ತಿದ್ರು. ಅಂದ್ರೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಿಗೆ ಊಟಕ್ಕೆ ನೀಡಿ ಊಟ ಮಾಡಿಸುವಂತ ಕೆಲಸ ಯಾರ್ದಿತ್ತಂದ್ರೆ ಚಿನ್ಮಯ ಮೂರ್ತಿ ತ್ರಿಮೂರ್ತಿ ಶಿವಯೋಗಿಗಳ ಕಾರ್ಯವನ್ನು ಮಾಡ್ತಿದ್ರು ದಿನಾಲು. ಅವತ್ತ ಹೋಳಿಗೆ ಮಾಡ್ಯಾರ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಪ್ರಸಾದ ಕುಂತಾಗ ತಂದು ಹೋಳಿಗೆ ನೀಡಿದ್ರು. ಹೋಳಿಗೆ ಪ್ರಸಾದವನ್ನ ಚಿನ್ಮಯ ಮೂರ್ತಿ ತ್ರಿಮೂರ್ತಿ ಶಿವಯೋಗಿಗಳು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮುಂದೆ ನೀಡಿದಾಗ, ಊಟಕ್ಕೆ ಕೊಟ್ಟಾಗ, ಹೋಳಿಗೆ ಗಂಗಳದಾಗ ನೀಡ್ಯಾರ ಅಂತೇಳಿ ಹಂಗ ಊಟ ಮಾಡಕ್ಕೆ ಪ್ರಾರಂಭ ಮಾಡಲಿಲ್ಲ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಏನಪ್ಪ ಹೊರಗ ಭಕ್ತರು ಪ್ರಸಾದ ಮಾಡಕತ್ತಾರ, ಅವ್ರಿಗೆ ಹೊಟ್ಟೆ ತುಂಬ ಪ್ರಸಾದ ಸಾಲಕತ್ತದ ಅಂತ ಕೇಳ. ಹ್ಞೂರಿಪ್ಪ ಪ್ರಸಾದ 3 ಹೊತ್ತು ಸಾಕ ನಂಗೆ ಊಟ ಮಾಡಕತ್ತಾರ. ಪ್ರಸಾದಕ್ಕೇನೋ ಕೊರತೆ ಇಲ್ರಿ, ಏನೋ ಕಡಿಮೆ ಬಿದ್ದಿಲ್ಲ, ಆನಂದದಿಂದ ಪ್ರಸಾದ ಮಾಡಕತ್ತಾರ. ಮತ್ತ ಅವ್ರು ಏನು ಉಣಾಕತ್ತಾರ ಅಂತ ಕೇಳಿದ್ರು. ಪುಂಡಲಿಂಗ ಶಿವಯೋಗಿಗಳ ಮನಸ್ಸು ನೋಡ್ರಿ, ಹೃದಯ ಶ್ರೀಮಂತಕ್ಕೆ. ಅಲ್ಲಪ್ಪ ಅವ್ರು ಏನು ಊಟ ಮಾಡಕತ್ತಾರ?
ಮತ್ತು ನನಗರೇ ಹೋಳಿಗೆ ನೀಡಿದಿ, ಊಟ ಮಾಡ್ರಿ ಏನಾಗತ್ತಿದೆಪ್ಪ. ಮತ್ತು ಹೊರಗೆ ಭಕ್ತರು ಊಟ ಮಾಡಕತ್ತಾರಂತಿ, ಮತ್ತು ಅವ್ರಿಗೆ ಏನದ, ಅವ್ರೇನು ಊಟ ಮಾಡಕತ್ತಾರ? ಯಪ್ಪ ಅವರು ಜ್ವಾಳದ ರೊಟ್ಟಿ, ಜ್ವಾಳದ ನುಚ್ಚು ಊಟ ಮಾಡಕತ್ತಾರ. ಹೌದಪ್ಪ, ಅವರು ಜ್ವಾಳದ ನುಚ್ಚ ಜ್ವಾಳದ ರೊಟ್ಟಿ ಊಟ ಮಾಡಕತ್ತಾರ, ನಾ ಹೋಳಿಗೆ ಉಣಬೇಕಪ್ಪ. ಇದು ಧರ್ಮ, ಇದು ಪ್ರಭು ಮೆಚ್ತಾನಂತ ಮಾಡಿದೇನಪ್ಪ. ಬ್ಯಾಡಪ್ಪ, ಈ ಹೋಳಿಗೆ ತೆಗಿ. ಏನೋ ಹೊರಗ ಭಕ್ತರು, ನನ್ನ ಮಕ್ಕಳು, ನನ್ನ ಭಕ್ತರು ಏನೋ ಆ ರೊಟ್ಟಿ ಜ್ವಾಳದ ನುಚ್ಚು ಊಟ ಮಾಡಕತ್ತಾರಲ್ಲ, ಅದೇ ತಂದು ನೀಡು, ಅದೇ ಊಟ ಮಾಡ್ತೀನಂತ ಹೋಳಿಗೆ ತೆಗೆದು ರೊಟ್ಟಿ ಜ್ವಾಳದ ನುಚ್ಚು ಉಂಡಂತ ಪುಣ್ಯ ಪುರುಷರೇ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಪುಂಡಲಿಂಗ ಶಿವಯೋಗಿಗಳು ಸುಮಾರು 73ನೇ ಇಸ್ವಿ ತನಕ ಮಳೆ ಬಂದು ಭೂಮಿ ಹಸಿರಾಗಿ ಜನ ಸಂತೋಷದಿಂದ ನಾನಾ ರೀತಿಯ ಪ್ರಸಾದ ಹೊಟ್ಟೆ ತುಂಬ ಉಣಾಕ ಪ್ರಾರಂಭ ಆದ ಮೇಲೆ ಅದನ್ನು ಊಟ ಅಂದ್ರೆ ಸುಮಾರು 2 ರಿಂದ 3 ವರ್ಷ ಅದನ್ನೇ ಊಟ ಮಾಡಿರುವಂತ ಪುಣ್ಯ ಪುರುಷರು. ಭಕ್ತರೇನು ಊಟ ಮಾಡ್ತಾರ ಅದನ್ನೇ ಊಟ ಮಾಡಿರುವಂತ ಪುಣ್ಯ ಪುರುಷರಂದ್ರ ಅದು ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಅಂತ ಹೃದಯ ಶ್ರೀಮಂತಿಕೆ, ಅಂತ ತಾಯಿಯ ಮನಸ್ಸು ಜಗತ್ತಿನೊಳಗ ಯಾರಿಗೂ ಬರೋದಿಲ್ಲ. ಅದು ಬಂದಾದಂದ್ರ ಅವರು ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಂತ ನಾವೆಲ್ಲ ತಿಳಿದುಕೊಳ್ಬೇಕನ್ನುವಂತ ಮಾತನ್ನ ತಿಳಿಸ್ತಾ ಆ ಆ ಆ ಭರತ ಭೂಮಿಯಲೊಬ್ಬ ಸ್ವಂತನ ಕಂಡೆ, ಮಹಾಂತನ ಕಂಡೆ, ಸತ್ಯ ಶರಣ ಶ್ರೀ ಪುಂಡಲಿಂಗನ ಕಂಡೆ, ಪುಂಡಲಿಂಗನ ಕಂಡೆ. ಭರತ ಭೂಮಿಯಲೊಬ್ಬ, ಭರತ ಭೂಮಿಯಲೊಬ್ಬ ಸಂತನ ಕಂಡೆ, ಮಹಂತನ ಕಂಡೆ, ಭರತ ಭೂಮಿಯಲೊಬ್ಬ ಸಂತನ ಕಂಡೆ, ಮಹಂತನ ಕಂಡೆ, ಪರಮಾತ್ಮನ ಪ್ರತಿರೂಪದ ಯೋಗಿಯ ಕಂಡೆ, ಪರಮಾತ್ಮನ ಪ್ರತಿರೂಪದ ಯೋಗಿಯ ಕಂಡೆ, ಸತ್ಯ ಶರಣ ಪುಂಡಲಿಂಗ ಶರಣನ ಕಂಡೆ, ಸತ್ಯ ಶರಣ ಪುಂಡಲಿಂಗ ಯೋಗಿಯ ಕಂಡೆ. ಭರತ ಭೂಮಿಯಲೊಬ್ಬ ಸಂತನ ಕಂಡೆ, ಮಹಾಂತನ ಕಂಡೆ, ಜಗ್ಗಪ್ಪಯ್ಯನವರ ವರದ ಜ್ಯೋತಿಯಾದೆ, ಲಾಯಮ್ಮ ತಾಯಿಯ ಮಡಿಲೋಳು ಮೂಡಿದೆ, ಜಗ್ಗಪ್ಪಯ್ಯನ ವರದ ಜ್ಯೋತಿಯಾದೆ, ಲಾಯಮ್ಮ ತಾಯಿಯ ಮಡಿಲೋಳು ಮೂಡಿ, ಆಲಿಂಗರಾಯನ ಕಂದನಾಗಿ ಜನಿಸಿದೆ, ಆಲಿಂಗರಾಯನ ಕಂದನಾಗಿ ಜನಿಸಿದೆ, ಗೋಳಸಾರಪುರವು ಕ್ಷೇತ್ರವ ಮಾಡಿದೆ, ಗೋಳಸಾರಪುರವು ಕ್ಷೇತ್ರವ ಮಾಡಿದೆ. ಭರತ ಭೂಮಿಯಲೊಬ್ಬ ಸಂತನ ಕಂಡೆ, ಮಹಾಂತನ ಕಂಡೆ, ಪಾರ್ವತಿ ರೂಪ ಭಾಗಮ್ಮಳ ಪತಿಯು ನೀನಾದೆ,
ಭೋಗಿಯಾಗಿ 8 ಮಕ್ಕಳನ್ನು ನೀ ಪಡೆದೆ ಪಾರ್ವತಿ ರೂಪ ಭಾಗಮಲ್ಪತಿಯು ನೀನಾದೆ ಭೋಗಿಯಾಗಿ 8 ಮಕ್ಕಳನ್ನು ಪಡೆದೆ ಸಂಸಾರದಲ್ಲಿ ಶಿವನ ಪ್ರತಿರೂಪ ಕಂಡೆ ಸಂಸಾರದಲ್ಲಿ ಶಿವನ ಪ್ರತಿರೂಪ ತೋರಿದೆ ಬಾಗಿ ಬರುವ ಭಕ್ತರನ್ನು ಉದ್ಧಾರ ಮಾಡಿದೆ ಬಾಗಿ ಬರುವ ಭಕ್ತರನ್ನು ಉದ್ಧಾರ ಮಾಡಿದೆ ಭರತ ಭೂಮಿಯಲ್ಲೊಬ್ಬ ಸಂತನ ಕಂಡೆ ಮಹಾಂತನ ಕಂಡೆ ಭಕ್ತರಲ್ಲಿ ಬೇಡಿದ ಇಚ್ಛೆಯ ನೀನರಿತೆ ಅವರವರ ಭಾವಕ್ಕೆ ವರವ ನೀನಿಟ್ಟೆ ಭಕ್ತರಲ್ಲಿ ಬೇಡಿದ ಇಚ್ಛೆಯ ಅರಿತೆ ಅವರವರ ಭಾವಕ್ಕೆ ವರವ ನೀನಿಟ್ಟೆ ಧರಣಿಯ ಜನರ ಉದ್ಧರಿಸಲು ಬಂದೆ ಧರಣಿಯ ಜನರನ್ನು ಉದ್ಧರಿಸಲು ಬಂದೆ ಭಕ್ತರ ಮನವ ಸಂತೈಸಿ ಬಿಟ್ಟೆ ಭಕ್ತರ ಮನವ ಸಂತೈಸಿ ಬಿಟ್ಟೆ ಭರತ ಭೂಮಿಯಲ್ಲೊಬ್ಬ ಸಂತನ ಕಂಡೆ ಮಹಾಂತನ ಕಂಡೆ ಯೋಗಿತಾಗಿ ಭೋಗಿ ರೂಪ ನಿನ್ನಲ್ಲಿ ಕಂಡೆ ಯೋಗಿತಾಗಿ ಭೋಗಿ ರೂಪ ನಿನ್ನಲ್ಲಿ ಕಂಡೆ ಸಾಧು ಸಂತ ಮಹಾಂತ ಯೋಗಿ ನೀನಾದೆ ಸಾಧು ಸಂತ ಮಹಾಂತ ಯೋಗಿ ನೀನಾದೆ ತೀರ್ಥ ಪ್ರಸಾದ ಕೊಟ್ಟು ಭವರೋಗವ ಕಳೆದೆ ತೀರ್ಥ ಪ್ರಸಾದ ಕೊಟ್ಟು ಭವರೋಗವ ಕಳೆದೆ ಜಗಕ್ಕೆಲ್ಲ ಬೆಳಕಾಗಿ ದಿವ್ಯ ಜ್ಯೋತಿಯಾದೆ ಜಗಕ್ಕೆಲ್ಲ ಬೆಳಕಾಗಿ ದಿವ್ಯ ಜ್ಯೋತಿಯಾದೆ ಭರತ ಭೂಮಿಯಲ್ಲೊಬ್ಬ ಸಂತನ ಕಂಡೆ ಪುಂಡಲಿಂಗನ ಕಂಡೆ ಧರೆಯೋಳು ಗೊಳಸಾರ ಕ್ಷೇತ್ರ ಮಾಡಿದೆ ಭಕ್ತರ ಭಾಗ್ಯದ ನಿಧಿಯು ನೀನಾದೆ ಧರೆಯೋಳು ಗೊಳಸಾರ ಕ್ಷೇತ್ರ ಮಾಡಿದೆ ಭಕ್ತರ ಬಾಳಿಗೆ ಭಾಗ್ಯದ ನಿಧಿಯಾಗೆ ಅಭಿನವ ಪುಂಡಲಿಂಗನಾಗಿ ಮತ್ತೆ ಜನಿಸಿದೆ ಅಭಿನವ ಪುಂಡಲಿಂಗನಾಗಿ ಮತ್ತೆ ಜನಿಸಿದೆ ಗುಳಸಾರ ಕಂದನಿಗೆ ಗಾನ ಜ್ಯೋತಿ ನೀನಾದೆ ಗುಳಸಾರ ಕಂದನಿಗೆ ಭಾಗ್ಯ ಜ್ಯೋತಿ ನೀ ಶಿವಸಾಂಬ ಜಯ ಪಾರ್ವತೇ ಪದ ಶಿವ ಹರ ಹರ महादेव जगद्गुरु शिवलिंगेश्वर महाराज की जय सद्गुरु पुंडलिंगेश्वर महाराज की जय ಸುಂದರವಾಗಿ ಸಾಗಿಕೊಂಡು ಬಂದಿರುವಂತ ಸುಕ್ಷೇತ್ರ ಗುಳಸಾರದ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಮಹಾಪುರಾಣದ ಇಂದಿನ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿ ದರ್ಶನ ಆಶೀರ್ವಾದವನ್ನು ದಯಪಾಲಿಸುತ್ತಿರುವಂತ ಶ್ರೀ ಜಗದ್ಗುರು ಶಿವಲಿಂಗೇಶ್ವರರ ಶ್ರೀ ಮಹಾಮಠ ಸುಕ್ಷೇತ್ರ ಶಿವಪುರ ಶ್ರೀ ಮಹಾಮಠದ ಪರಮ ಪೂಜ್ಯರ ಪಾದಗಳಲ್ಲಿ ಶರಣೆಂದು ಬಹಳ ಸುಂದರವಾಗಿ ನಮ್ಮ ಗವಾಯಿಗಳ ಹಾಡಿದರು. ಭರತ ಭೂಮಿಯಲ್ಲಿ ಶ್ರೇಷ್ಠ ಮಹಾತ್ಮನ ಕಂಡೆ ಮಹಾಂತನ ಕಂಡೆ ಸದ್ಗುರು ಪುಂಡಲಿಂಗ ಶಿವಯೋಗಿಯ ಮಹಿಮೆಯನ್ನ ಪುಣ್ಯ ಪುರುಷರನ್ನ ನಾ ಕಂಡೆ ಅಂತೇಳಿ ಬಹಳ ಸುಂದರವಾಗಿ ಹಾಡಿದರು. ಬಹುತೇಕ ಜಗತ್ತಿನೊಳಗ ಅರಿದೊಡೆ ಶರಣನಾಗತ್ತನಂತ ಮರೆದೊಡೆ ಮಾನವನಾಗತ್ತನಂತ. ಸದ್ಗುರು ಪುಂಡಲಿಂಗ ಶಿವಯೋಗಗಳು ಅರಿತವರಾಗಿದ್ರು. ಏನನ್ನ ಅರಿತವರಾಗಿದ್ರು ಅಂದ್ರೆ ಭಕ್ತರ ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನಗಳನ್ನ ಅರಿತವರಾಗಿದ್ರು. ಅರಿತು ಜೀವನವನ್ನ ಮಾಡಿ ಭಕ್ತರ ಬದುಕನ್ನು ಉದ್ಧಾರ ಮಾಡಿ
ಶರಣನಾದವರು, ಮಹಾತ್ಮರಾದವರು, ಶಿವಯೋಗಿಗಳಾದವರು, ಮಹಾರಾಜರಾದವರು ಸುಕ್ಷೇತ್ರ ಗುಳಸಾರದ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು. ಅವರ ದಿವ್ಯ ಶಕ್ತಿ ಮಹಾಮಹಿಮೆ ಲೀಲೆ ಒಂದಲ್ಲ ಎರಡಲ್ಲ, ಹೆಜ್ಜೆ ಹೆಜ್ಜೆಗೊಂದೊಂದು ಪವಾಡ ಮಾಡಿರುವಂತ ಪುಣ್ಯ ಪುರುಷರು ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಗುಳಸಾರದ ಮಠದೊಳಗಿರುವಾಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಗುಳಸಾರದ ಶ್ರೀ ಮಹಾಮಠದೊಳಗಿರುವಾಗ ಚೆನ್ನಬಸವ ಬೇನೂರ್ ಅಂಥೇಳಿ ಒಬ್ಬ ಭಕ್ತ ಶಿವಯೋಗಿಗಳ ದರ್ಶನಕ್ಕಂತೇಳಿ ಗುಳಸಾರಕ್ಕೆ ಬಂದಿರ್ತಾನೆ. ಅಪ್ಪವರನ್ನು ನೋಡಬೇಕು, ಅಪ್ಪವರ ದರ್ಶನ ಮಾಡಬೇಕು, ಅಪ್ಪವರು ಕೊಡುವಂತ ತೀರ್ಥ ಪ್ರಸಾದವನ್ನ ಸ್ವೀಕಾರ ಮಾಡಿ ನನ್ನ ಜನ್ಮ ಪಾವನ ಮಾಡಿಕೊಳ್ಳಬೇಕು, ಸಾರ್ಥಕ ಮಾಡಿಕೊಳ್ಬೇಕಂತ ಹೇಳಿ ಗುರುವಿನ ಕಾಣಬೇಕನ್ನುವಂತ ಹಂಬಲದೊಳಗ ಭಕ್ತನಾದಂಥ ಶಿಷ್ಯನಾದಂಥ ಚೆನ್ನಬಸವ ಬೇನೂರ ಸದ್ಭಕ್ತರು ಗುಳಸಾರದ ಮಠಕ್ಕೆ ಬಂದಿರ್ತಾರೆ. ಹ್ಯಾಂಗ ಆಕಳ ಕರು ಹಸು ಆಯ್ತು ಅಂದ್ರ ಆ ಕಟ್ಟಿದ ಹಗ್ಗದ ಕುಣಿಕೆಯನ್ನ ಬಿಚ್ಚೋದೇ ತಡ ಓಡಿ ಹೋಗಿ ತಾನು ತಾಯಿ ಹತ್ರ ನಿಂತು ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತದೋ, ಆ ತಾಯಿಯ ಮುಖವನ್ನು ನೋಡಿ ಹಾಲನ್ನ ಕುಡಿದು ಆನಂದ ಪಡ್ತದೋ, ಹಂಗ ಗುರುವಿನ ಕಾಣಬೇಕು, ಗುರುವಿನ ದರ್ಶನ ಪಡಿಬೇಕು, ಗುರುವಿನ ಆಶೀರ್ವಾದ ಪಡೆದುಕೊಂಡು ಪಾವನ ಆಗಬೇಕು ಅನ್ನುವಂಥ ಹಂಬಲದೊಳಗ ಆ ಚೆನ್ನಬಸವ ಬೇನೂರು ಅನ್ನುವಂಥ ಸದ್ಭಕ್ತ ಶ್ರೀ ಮಹಾಮಠಕ್ಕೆ ಬಂದಾಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಪೂಜಾ ಮಂದಿರದೊಳಗ ಧ್ಯಾನದೊಳಗೆ ಕುಳಿತಿದ್ರು. ಬಹುತೇಕ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಪೂಜೆಯನ್ನ ಮಾಡಿರುವಂತ ಮಂದಿರವನ್ನು ತಾವೆಲ್ಲ ನೋಡಿರ್ತೀರಿ. ಸುಕ್ಷೇತ್ರ ಗುಳಸಾರದೊಳಗ ಪ್ರಭುಸಿದ್ದರಾಯನ ಗುಡಿಯ ಪಕ್ಕದೊಳಗೆ ಪ್ರಭುಸಿದ್ದರಾಯರ ದೇವಸ್ಥಾನದ ಹೋದವರ ಕಣ್ಣಿಗೆ ಎಡಭಾಗಕ್ಕಾಗುತ್ತದ ಸದ್ಗುರು ಪ್ರಭುಸಿದ್ದರಾಯರ ಗದ್ದಿಗೆಯ ಬಲಭಾಗದೊಳಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಪೂಜಾ ಮಂದಿರ. ಅವರು ಕುಂತು ಭಕ್ತರಿಗೆ ಆಶೀರ್ವಾದ ಮಾಡಿದ ಸಿಂಹಾಸನನು ಅಲ್ಲಿದ. ಆ ಪೂಜಾ ಮಂದಿರದೊಳಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಪೂಜಾ ಕುಂತಿರ್ತಾರ. ಮಠದೊಳಗ ಯಾರು ಇರಂಗಿಲ್ಲ. ಚಿನ್ಮಯ ಮೂರ್ತಿ ತ್ರಿಮೂರ್ತಿ ಶಿವಯೋಗಿಗಳು ಅದೇ ಗ್ರಾಮದೊಳಗ ಭಟ್ರಿಕೆಯವ್ರು ಅಂಥೇಳಿ ಅವ್ರ ಮನ್ಯಾಗ ಭಜನೆ ನಡೆದಿತ್ತು. ಭಜನೆ ಮಾಡಕ್ಕಂಥೇಳಿ ಚಿನ್ಮಯ ಮೂರ್ತಿ ತ್ರಿಮೂರ್ತಿ ಅಪ್ಪರು ಹೋಗಿರ್ತಾರ. ಸಂಗೀತ ಅಂದ್ರ ಬಹಳ ಪ್ರೇಮ ರೀ. ತ್ರಿಮೂರ್ತಿ ಅಪ್ಪವ್ರಿಗೆ ಸಂಗೀತ ಅಂದ್ರ ಬಹುತೇಕ ಅವ್ರು ಹಾಡಿರುವಂತ ಹಾಡುಗಳು ಕೇಳದಂತ ಭಕ್ತರದಾರ. ಮತ್ತು ಸಂಗೀತದ ಮೇಲೆ ಬಹಳ ಪ್ರೇಮ ಅವರಿಗೆ. ಒಂದು ಸಲ ಹಾಡಿದ ಪದ ಮತ್ತೊಂದು ಸಲ ಹಾಡಂಗಿಲ್ಲ. ಇವತ್ತು ಮುಂಜಾನೆ 6 ಗಂಟೆಗೆ ಕುಂತ್ರಂದ್ರ ಮರುದಿನ ಮುಂಜಾನೆ 6 ಆದ್ರೂ ಕೂಡ ಮುಗಿತಿದ್ದಿಲ್ಲ. ಅಷ್ಟು ಪದಗಳನ್ನ ಹಾಡುವಂತ ಕೀರ್ತಿ ಯಾರಿಗೆ ಸಲ್ಲುತ್ತದಂದ್ರ ಸದ್ಗುರು ಚಿನ್ಮಯ ಮೂರ್ತಿ ತ್ರಿಮೂರ್ತಿ ಶಿವಯೋಗಿಗಳಿಗೆ ಸಲ್ಲುತ್ತದಂತ ಕೀರ್ತಿ. ಭಟ್ರಿಕೆಯವ್ರ ಮನ್ಯಾಗ ಭಜನೆ ಪದ ಅಲ್ಲಿ ಭಜನೆ ನಡೆದಿತ್ತು. ಭಜನೆ ಮಾಡಕ್ ಹೋಗ್ಯಾರ. ಬೇನೂರಿನ ಭಕ್ತ ಚೆನ್ನಬಸವ ಮಠಕ್ಕೆ ಬಂದನ. ಯಾರೂ ಇಲ್ಲ. ಅಕಾಡಿ ಕಾಡಿ ತಿರುಗಾಡ್ದ. ಮನಸ್ಸಿಗೆ ಒಟ್ಟ ಶಾಂತಿ ಸಿಗಲೈತಿ. ಯಾವಾಗರೇ ನೋಡಿನ ಗುರುವಿಗೆ, ಯಾವಾಗರೇ ಕಾಣ್ತೀನಿ, ಯಾವಾಗರೇ ದರ್ಶನ ಆಗ್ತದ ಪುಂಡಲಿಂಗ ಶಿವಯೋಗಿಗಳಂತೇಳಿ ಅವ ಏನು ಮಾಡ್ತಾನ, ಯಾರೂ ಇಲ್ಲ ನೋಡಮ್ಮ ತಡಿ ಅಂಥೇಳಿ ಪೂಜಾ ಮಂದಿರದಾಗೆ ಕುಂತಿರ್ತಾರ. ಹೋಗಿ ಬಾಗಲು ತೆಗೆದು ಹಣಿಕ್ಯಾಕೆ ನೋಡ್ಬೇಕಂಥೇಳಿ ಆ ಬಾಗಿಲು ಮುಚ್ಚಿದ್ದೆ ಇತ್ತು. ಹಗರು ಬಾಗಿಲು ತೆಗೆದು ಹಿಂಗ ಪೂಜಾ ಮಂದಿರದೊಳಗ ಹಣಿಕ ಹಾಕಿ ನೋಡ್ತಾನ. ಹಿಂಗ ಇಣಕಿ ನೋಡ್ತಾನ. ಪೂಜಾ ಮಂದಿರದ ಬಾಗಿಲು ತೆಗೆದು ಪೂಜಾ ಮಂದಿರದೊಳಗ ಧ್ಯಾನದೊಳಗೆ ಕುಳಿತಿರುವಂತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಮಗುವಾಗಿ ದರ್ಶನವನ್ನ ಕೊಡ್ತಾರ ಚೆನ್ನಬಸವ ಬೇನೂರ್ಗ. ಮಂದಿರದೊಳಗ ಪುಂಡಲಿಂಗ ಶಿವಯೋಗಿಗಳು ಅದರ ಅಂತೇಳಿ
ಅದರೇನಂತೇಳಿ ಇಣಕ್ಕೆ ಹಾಕಿ ಬಾಗಲ್ ತೆಗೆದು ನೋಡಿದ್ರ ಸಣ್ಣ ಮಗುವಾಗಿ ಆಡಾಕತ್ತಿದ್ರತ್. ಕೂಸುಗಳು ಸಣ್ಣ ಇದ್ದಾಗ ಕೂಡಕ್ಕೆ ಬರಂಗಿಲ್ರಿ, ಮಲ್ಕೊಂಡೆ ಆಡ್ತಿರ್ತಾರ ನೋಡ್ರಿ, ಕೈಕಾಲ ಆಡಿಸ್ಕೊತ ಹಂಗೆ ಆಡ್ತಿದ್ರತ್. ನೋಡಿ ಇವಾಗ ಗಾಬರಿದ, ಯಪ್ಪ ಪುಂಡಲಿಂಗ ಶಿವಯೋಗಿಗಳು ಅದಾರೇನಂತೇಳಿ ಬಾಗಲು ತೆಗೆದು ಇಣಕಾಕ ನೋಡ್ದನ ಪುಂಡಲಿಂಗ ಶಿವಯೋಗಿಗಳ ಪೂಜಾ ಮಂದಿರದೊಳಗ ಧ್ಯಾನ ಕೂಡ ಜಾಗದ ಮೇಲೆ ಯಾವುದೋ ಸಣ್ಣ ಕೂಸು ಆಟ ಆಡಾಗತ್ತದ. ಮೊದಲು ಹೋಗಿ ಈ ವಿಷಯ ಮುಟ್ಟಿಸ್ಬೇಕು ಯಾರಿಗರೆ ಅಂಥೇಳಿ ಏನು ಭಟ್ರಿಕೆಯವರ ಮನ್ಯಾಗ ಭಜನೆ ಮಾಡ್ಕೊಂತ ಚಿನ್ಮಯ್ಯ ಮೂರ್ತಿ ತ್ರಿಮೂರ್ತಿ ಶಿವಯೋಗಿಗಳಿದ್ರಲ್ಲ ಅವ್ರು ಇದ್ದಲ್ಲಿಗೆ ಓಡೋಡಿ ಓಡೋಡಿ ಹೋಗಿ ಈ ಚನ್ನಬಸವ ಬೇನೂರು ಹೋಗಿ ಹೇಳ್ತಾನಂತ, ಯಪ್ಪ ನಾ ಅಪ್ಪವ್ರಿಗೆ ನೋಡ್ಬೇಕಂತ ಬಂದಿದ್ರಿ, ಅಪ್ಪವ್ರ ದರ್ಶನ ಮಾಡ್ಬೇಕಂತ ಮಠಕ್ಕೆ ಬಂದಿದ್ರಿ, ಅಪ್ಪವ್ರು ಪೂಜಾ ಮಂದಿರದಾಗ ಕುಂತಾರೇನಂತ ಹೇಳಿ ಪೂಜಾ ಮಂದಿರದ ಬಾಗಲ ತೆಗೆದು ಇಣಕ್ಕೆ ಹಾಕಿ ನೋಡಿದ್ರಿ, ಹಣಿಕೆ ಹಾಕಿ ನೋಡ್ದ ಪೂಜಾ ಮಂದಿರದೊಳಗ ಸದ್ಗುರು ಪುಂಡಲಿಂಗ ಶಿವಗಳು ಕೂಡ ಜಾಗದೊಳಗ ಸಣ್ಣ ಕೂಸ ಆಡಕತ್ತಿತ್ರಪ್ಪ, ಆಡಕತ್ತಿತ್ತ ಗಾಬರಿಯಾಗಿ ಹೇಳ್ದ. ತ್ರಿಮೂರ್ತಿ ಅಪ್ಪವ್ರು ಅಂತ ಎಂತ ಹುಚ್ಚದಿವೋ ಆ ಬಾಗಲ ಯಾಕೆ ತೆಗಿಯಕ್ ಹೋಗಿದ್, ಸ್ವಲ್ಪ ತಡೆಯಕ ಬರಂಗಿಲ್ಲ, ಒಂದಿಷ್ಟು ತಾಳ್ಮೆಯಿಂದ ಇರಕ್ಕೆ ಬರಂಗಿಲ್ಲ. ಇವತ್ತಿಗೆ ಯಾರು ಆ ಬಾಗಲು ತೆಗಿಯಂಗಿಲ್ಲ, ಬಾಗಲು ತೆಗೆದು ಒಳಗೊಂದು ಹೆಜ್ಜೆ ಇಡಂಗಿಲ್ಲ, ಹಣಿಕೆ ಹಾಕಿ ನೋಡಂಗಿಲ್ಲ. ಎಂತ ಹುಚ್ಚದಿಯೋ ಗುರುವಿಗೆ ಕಾಣಬೇಕನ್ನೋ ಹಂಬಲದಾಗ, ಸದ್ಗುರುವಿನ ದರ್ಶನ ಮಾಡ್ಬೇಕನ್ನೋ ಹಂಬಲದೊಳಗ ಬಾಗಲು ತೆಗೆದು ನೋಡಿದೆಲ್ಲೋ ಎಂತ ಹುಚ್ಚದಿ. ನನ್ನ ಮುಂದೆ ಹೇಳ್ದಂಗೆ ಯಾರ ಮುಂದೆ ಹೇಳಬೇಡ, ನಡಿ ಮಠಕ್ಕೆ ನಡಿ, ಕರ್ಕೊಂಡು ಹೋಗ್ತೀನಿ, ಪುಂಡಲಿಂಗ ಶಿವಗಳ ದರ್ಶನ ಆಗ್ತದ ನಿನಗಂಥೇಳಿ ಮಠಕ್ಕೆ ಕರ್ಕೊಂಡು ಬಂದಾರ. ಬಂದು ಅಲ್ಲೇ ಹೊರಗಡೆ ಕುಂತಾರ. ಕುಳಿತಂತ ಸಮಯದೊಳಗ ಯಾವ ಪೂಜಾ ಮಂದಿರದೊಳಗ ಚನ್ನಬಸವ ಬೇನೂರು ಇಣಕಾಕಿ ನೋಡಿದ್ದ ಆ ಪೂಜಾ ಮಂದಿರದೊಳಗ ಶಿಶುವಾಗಿ ಆಡುವಂಗ ಕಂಡಿರುವಂತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಅದೇ ಪೂಜಾ ಮಂದಿರದ ಬಾಗಿಲನ್ನ ತೆಗೆದು ನಿಜ ರೂಪದ ದರ್ಶನವನ್ನ ಭಕ್ತನಿಗೆ ನೀಡಿರುವಂತ ಪುಣ್ಯ ಪುರುಷರು ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಮತ್ತ ಬಂದು ಅದೇ ಬಾಗಲ ಹತ್ರ ಕುಂತರ ಬಾಗಲ ತೆಗೆದು ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ದರ್ಶನ ಕೊಟ್ರಂತ ಅಂತ ಪುಣ್ಯ ಪುರುಷರು, ಅಂತ ಪವಾಡ ಪುರುಷರು ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಅವರ ಬಗ್ಗೆ ಅವರ ಪವಾಡಗಳು ಎಷ್ಟು ಹೇಳಿದರೂ ಕೂಡ ಕಡಿಮೆನೆ. ಅಂತ ಅದ್ಭುತ ಪವಾಡ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಮನುಕುಲ ಉದ್ಧಾರಕ್ಕಾಗಿ ಗೊಳಸಾರ ಗ್ರಾಮದೊಳಗ ಜನಿಸಿ ಇಂಥ ಲೀಲೆ ಪವಾಡ ಮಾಡಿದಂತ ಪುಣ್ಯ ಪುರುಷರನ್ನುವಂತ ಮಾತನ್ನ ತಿಳಿಸ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದೊಳಗ ಮುಂದಿನ ಒಂದು ಕಾರ್ಯಕ್ರಮ ಕರ್ತೃಗತಿಗೆ ಶಿರವಾಗಿ ಜಾತ್ರಾ ಮಹೋತ್ಸವದ ತನ್ನ ನಿಮಿತ್ತವಾಗಿ 15 ದಿನಗಳ ಪರ್ಯಂತರ 17 ದಿನಗಳ ಪರ್ಯಂತರ ಸಾಗಿ ಬರಬ ಸಮರ್ಥ ಸದ್ಗುರು ಪುಂಡಲಿಂಗ ಮಹಾರಾಜರ ಚರಿತ್ರೆಯನ್ನು ಆಧಾರವಾಗಿ ಇಟ್ಟುಕೊಂಡು ಭಕ್ತಿ, ಶಕ್ತಿ, ಪವಾಡ ಎಲ್ಲವನ್ನ ಮೇಳೈಸಿಕೊಂಡು ಬರ್ತಕ್ಕಂಥ ಪರಲುದ್ಯುಕ್ತರಾಗಿರ್ತಕ್ಕಂಥ ರಾಡಿಗೆ ಶ್ರೀಗಳಿಗೆ ಅದರ ಜೊತೆಗೆ ಯಾವತ್ತೂ ಜೊತೆ ಇದ್ದು 2 ಮಠ ಅಲ್ಲ, ಅದು ರಾಡ್ಗಿ ಬೇರೆಲ್ಲ, ಗೊಳಸಾರ ಮಠ ಬೇರೆಲ್ಲ, ಶಿವಪುರ ಮಠ ಬೇರೆಲ್ಲ, ಈ ಮಠ ಅನ್ನೋ ಶಬ್ದ ಒಂದೇ ಅದ ಅಂತ ತ್ರಿಮೂರ್ತಿಗಳು ಈ ವೇದಿಕೆ ಮೇಲೆ ಇದ್ದು 3 ತ್ರಿಮೂರ್ತಿಗಳಿಗೂ ಕೂಡ ನಾನು ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಪುರಾಣಿಕರ ಮತ್ತು ತಬಲಾವಾದಕರು ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ 2 ನಿಮಿಷ ಟೈಮ್ ಕೊಟ್ಟಾರ. 1 ನಿಮಿಷ ಹೋಯ್ತು, 1 ನಿಮಿಷ ಹೇಳ್ತೀನಿ. ನಾವೇನು ಮಾಡಬೇಕಾಗ್ಯದ? ಮನುಷ್ಯರಾಗಿ ಹುಟ್ಟಿದಿಂದ ಏನು ಮಾಡಬೇಕಾಗ್ಯದ? ಹೆಣ್ಣಿಗಾಗಿ ಸತ್ತರೆ ಜನನ ಮರಣ, ಹೊನ್ನಿಗಾಗಿ ಸತ್ತರೆ ಜನನ ಮರಣ, ಮಣ್ಣಿಗಾಗಿ ಸತ್ತರೆ ಜನನ ಮರಣ. ಅಂಗದ ಮೇಲೆ ಲಿಂಗವನ್ನು ಧರಿಸಿಕೊಂಡು ಲಿಂಗಾನಿಷ್ಠ ರೆನಿಸಿಕೊಂಡು ಶಿವಭಕ್ತರಾಗಿ ಸತ್ತರೆ ಜನನ ಮರಣ ಇಲ್ಲೆಂದ ನಮ್ಮ ಕಲಿದೇವರ ದೇವ ಮಡಿವಾಳ ಮಾಚಿದೇವರು ಉದ್ಗಾರ ತೆಗಿತಾರೆ 12ನೇ ಶತಮಾನದಲ್ಲಿ. ಅದೇ ಎತ್ತ ನೋಡತ್ತ ಬಸವ ಎಂಬ ಬಳ್ಳಿ, ಎತ್ತಿ ಹಿಡಿದರೆ ಲಿಂಗವೆಂಬ ಗೊಂಚಲ, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವು, ಪ್ರಸಾದವು ಬಸವನಿಗೆ ಪಾದೋದಕವು ಬಸವನಿಗೆ, ಬಸವ ಬಸವ ಎಂದು ಮಜ್ಜನಗೈದೊಡೆ ಕೂಡಲ ಸಂಗನಿಗೆ ಅರ್ಪಿತವೆಂದ ಕಲಿದೇವರ ದೇವ. ಅವರೇ ಉದ್ಗಾರ ತೆಗೆದದ್ದು.
ಇಲ್ಲಿ ನರರಿಗೆ ಮುಕ್ತಿ, ಇದು ಸ್ಪಷ್ಟವಾದ ಶಾಸ್ತ್ರದಾಗಲಿ ನಿಜಗುಣ ಶಾಸ್ತ್ರ ಎಲ್ಲೇ ಬಂದರೂ ಕೂಡ ನರರಿಗೆ ಮುಕ್ತಿ. ನರರಂದ್ರೆ ಯಾರು ನಾವು ಕಂಡುಕೊಂಡಿವಿ ಅಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಯಾವುದೇ ಕತಿ ಅದು ಏನೇ ಇದ್ರೂ ಕೂಡ ಭಕ್ತಿ ಅಂತ ಹೋಯ್ತಿರ್ತಾವ. ಆದ್ರೆ ನರರು ಅಂತ ಯಾರಿಗಂತಾರಂದ್ರ ನ ರಮತಿ ಇತಿ ನರಹ, ನರದ ಲಕ್ಷಣ ಮಾಡ್ತಾರ ಅವರು ಲಾಕ್ಷಣಿಕರು. ನ ರಮತಿ ಇತಿ ನರಹ, ಭೂತ ಭೌತಿಕ ವಸ್ತುಗಳಲ್ಲಿ ವಿಷಯ ವಸ್ತುಗಳಲ್ಲಿ ಸುಖ ಇದೆ ಅಂತ ರಮಿಸಿಕೊಂಡು ಹೋಗುವ ಅವ ವಾನರ. ಆ ವಿಷಯ ವಸ್ತುಗಳಲ್ಲಿ ನಿಜವಾದಂಥ ಸುಖ ಇಲ್ಲ, ಆ ಸುಖ ನನ್ನಲ್ಲೇ ಅದ, ಶಾಶ್ವತವಾದ ಸತ್ಯನೂ ಕೂಡ ನನ್ನಲ್ಲೇ ಅದ ಅಂತೇಳಿ ವಿಷಯ ಬೆನ್ನತ್ತಿ ಧೃತಿಗೆಡದೆ ಹೋಗಿ ವಿಮುಖನಾಗಿ ವಿರಾಗದಿಂದ ತನ್ನ ಇರುವಿಕೆಯನ್ನು ತಾನು ಗುರುತಿಸಿಕೊಂಡ ಅಂದ್ರೆ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಅಂದ್ರೆ ಅವನಿಗೆ ಅನ್ನಬೇಕು ನರ ಅಂಥವರಿಗೆ ಮುಕ್ತಿ ಅದ, ಉಳಿದವರಿಗಿಲ್ಲ ಅಂತ ಹೇಳುತ್ತಾ ನಾಳೆ ದಿನ ನೀವು ಬಸವ ಜಯಂತಿ ಕುರಿತು ಆಧ್ಯಾತ್ಮ ಚಿಂತನವನ್ನು ಕುರಿತು ಮಾತಾಡೋಣ ಅಂತ ಹೇಳುತ್ತಾ ಅರೆಬಿರಿದ ಭಾವ ಪುಷ್ಪಗಳನ್ನು ಸಮಸ್ತ ಶರಣ ಸಮುದಾಯ ಮೇಲೆ ಸೂರ್ಯಗೊಂಡು